Hi dear students, welcome back to Abhiyan's Physics online class. Last ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 to ಕ್ವಶನ್ ನಂಬರ್ 15 ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 16 ಇಂದ ಕ್ವಶನ್ ನಂಬರ್ 35 ತನಕ ಡಿಸ್ಕಸ್ ಮಾಡೋಣ. 16. So it says two tiny spheres carrying charges 1.8 microcoulomb and 2.8 microcoulomb located 40 centimeter away. ಅದರಲ್ಲಿ ಎರಡು ಚಾರ್ಜ್ ಇದೆ, ಎರಡು ಸ್ಪಿಯರ್ ಇದೆ. ಅದ್ರ ಮೇಲೆ ಚಾರ್ಜು ಅದ್ರ ಮೇಲೆ 1.8 ಮೈಕ್ರೋಕೂಲಂಬ್ ಇದೆ, ಇನ್ನೊಂದ್ರ ಮೇಲೆ 2.8 ಮೈಕ್ರೋಕೂಲಂಬ್ ಇದೆ. Separation between them is 40 centimeter. Can I write this as 0.4 meter? Next, the potential at the midpoint of the line joining the two charges. Potential ಕಂಡುಹಿಡಿಯಬೇಕಲ್ಲಿ. Here, this is the line joining the two charges. ಇದರ midpoint ಅಂದ್ರೆ ಇಲ್ಲಿ. So here we have to find the, let it be P. At P we have to find the potential. ಹಾಗಾದ್ರೆ ಈ ಚಾರ್ಜ್ ನ ಪೊಟೆನ್ಶಿಯಲ್ ಎಲ್ಲಿ P ಅನ್ನೋ ಪಾಯಿಂಟ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ 0.2 ಮೀಟರ್. ಈ ಚಾರ್ಜ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ which is also 0.2 meter from this charge and 1.8 meter from 0.2 meter from this charge. Now so ಇಲ್ಲಿ ಪೊಟೆನ್ಶಿಯಲ್ ಸ್ಕೇಲರ್ ಆಗಿರೋದ್ರಿಂದ ಈಸಿಯಾಗಿ ನಾವೇನ್ ಮಾಡ್ಬೋದು, ಡೈರೆಕ್ಟ್ ಸಮ್ ತಗೊಳ್ಬಹುದು. ಎಂತ ಸಮ್? ಆಲ್ಜಿಬ್ರಾಯಿಕ್ ಸಮ್ ತಗೊಳ್ಬಹುದು. ಏನಿದೆ? ಟೋಟಲ್ ಪೊಟೆನ್ಶಿಯಲ್ 1/4πE0 Q1 by R1 plus Q2 by R2. So V is equal to 9 into 10⁻⁹ is 1/4πE0 into Q1. ಯಾವ್ದಾರ ಒಂದು ತಗೊಳ್ಳಿ, ಇದು Q1 ತಗೊಳ್ಳಿ, ಇದು Q2 ತಗೊಳ್ಳಿ. Q1 ಎಷ್ಟಿದೆ? 1.8 ಮೈಕ್ರೋ ಡಿವೈಡೆಡ್ ಬೈ ಎಷ್ಟು ಡಿಸ್ಟೆನ್ಸ್? ಸೊ ಈ ಚಾರ್ಜ್ ಇಂದ ಈ ಪಾಯಿಂಟ್ ತನಕ ಎಷ್ಟು ಡಿಸ್ಟೆನ್ಸ್? 0.2 ಅಷ್ಟೇ, ಸ್ಕ್ವೇರ್ ಬರಲ್ಲ ಅಲ್ಲಿ. ನೆಕ್ಸ್ಟ್ ಪ್ಲಸ್ Q2 ಯಾವುದು? ಇದು 2.8 ಮೈಕ್ರೋ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು? ಅಗೇನ್ ಇಟ್ ಈಸ್ 0.2 ಮೀಟರ್. ಸೊ ಕಾಮನ್ ಬರುವಂತನ ಕಾಮನ್ ಫ್ಯಾಕ್ಟರ್ ತಕೊಂಡ್ಬಿಡಿ. 9 into 10⁻⁹ ಇಂಟು ನ್ಯೂಮರೇಟರ್ ಅಲ್ಲಿ 10⁻⁻6 ಕಾಮನ್ ಬರುತ್ತೆ. ಡಿನಾಮಿನೇಟರ್ ಅಲ್ಲಿ 0.2 ಕಾಮನ್ ಬರುತ್ತೆ. ಉಳಿಯೋದಿಲ್ಲಿ 1.8 ಪ್ಲಸ್ 2.8. ಸೊ ಫೈನಲಿ ವಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಔಟ್ ಟು ಬಿ 2.1 into 10⁵ ವೋಲ್ಟ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಓಕೆ, ದೊಡ್ಡದಾಗ್ಬಿಟ್ಟಿದೆ ಇದು. ಇನ್ ದ ಕ್ವಶನ್ ನಂಬರ್ 16, potential at a point 20 centimeter from the midpoint of the line joining the two charges in the plane normal to the line and passing through the midpoint ಅಂತೆ. ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಿದೆ, ನೀವು ಇಲ್ಲಿ ಪಾಯಿಂಟ್ ಅನ್ನ ತಗೊಂಡ್ರಿ, ಬಟ್ ಅದೇ ಚಾರ್ಜಸ್ ಸೇಮ್ ಚಾರ್ಜಸ್ ನೋಡ್ರಿ. ಈ ಕಡೆ 1.8, ಈ ಕಡೆ 2.8, ಡಿಸ್ಟೆನ್ಸ್ 0.4. ಅಗೇನ್ ಲೆಟ್ ಮಿ ರೈಟ್ ಇಟ್ 1.8 ಮೈಕ್ರೋಕೂಲಂಬ್. ಬಟ್ ಇಲ್ಲಿ ಪಾಯಿಂಟ್ ಅನ್ನ ಚೇಂಜ್ ಮಾಡ್ತಾರೆ ನೋಡ್ರಿ. ಪಾಯಿಂಟ್ ಎಲ್ಲಿ ತಗೊಳ್ಬೇಕು? 20 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಫ್ರಮ್ ದ ಮಿಡ್ ಪಾಯಿಂಟ್ ಇಂದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ ಇನ್ ಎ ಪ್ಲೇನ್ ನಾರ್ಮಲ್ ಟು ದ ಲೈನ್. ಪ್ಲೇನ್ ನಾರ್ಮಲ್ ಟು ದ ಲೈನ್ ಪಾಸಿಂಗ್ ಥ್ರೂ ದ ಮಿಡ್ ಪಾಯಿಂಟ್. ಸೊ ಒಂದು ಲೈನ್ ಡ್ರಾ ಮಾಡ್ಕೊಳ್ಳುತ್ತೆ. ಒಂದು ಪ್ಲೇನ್, ಆ ಪ್ಲೇನ್ ಹೇಗಿರುತ್ತೆ ಅಂತಂದ್ರೆ ಮಿಡ್ ಪಾಯಿಂಟ್ ಇಂದ ಹೋಗ್ಬೇಕು. ಮತ್ತೆ ಈ ಲೈನ್ ಜಾಯಿನಿಂಗ್ ಏನಿದೆ, ಆಕ್ಸಿಸ್ ಆಫ್ ದ ಟೂ ಚಾರ್ಜ್ ಅಥವಾ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್ ಏನಿದೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದು ಮಿಡ್ ಪಾಯಿಂಟ್ ಅಂದ್ರೆ ಮಿಡ್ ಪಾಯಿಂಟ್ ಗೆ ಪರ್ಪೆಂಡಿಕ್ಯುಲರ್ ಆದ ಒಂದು ಪ್ಲೇನ್ ತಗೊಳ್ಳಿ. ಸೊ ಎಷ್ಟು ದೂರದಲ್ಲಿ? 20 ಸೆಂಟಿಮೀಟರ್ ದೂರದಲ್ಲಿ. ಅಂದ್ರೆ ಲೆಟ್ ಮಿ ಟೇಕ್ R as 20 centimeter. 20 centimeter from the midpoint. 20 centimeter is 0.2 ಮೀಟರ್ ಮಿಡ್ ಪಾಯಿಂಟ್ ಇಂದ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಲೆಟ್ ಇಟ್ ಬಿ P. ಇದ್ರದ್ದು ಪೊಟೆನ್ಶಿಯಲ್ ಇಲ್ಲಿ ಕಂಡುಹಿಡಿಬೇಕು, ಇದ್ರದ್ದು ಪೊಟೆನ್ಶಿಯಲ್ ಇಲ್ಲಿ ಕಂಡುಹಿಡಿಬೇಕು. ಹಾಗಾದ್ರೆ ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಇಲ್ಲಿಂದ ಅಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಇದೆಷ್ಟಾಗುತ್ತೆ? 0.2. ಇದೆಷ್ಟಾಗುತ್ತೆ? 0.2. ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಕಂಡುಹಿಡ್ಕೊಳ್ಬೇಕು? ಅದೇ R ಡಿಸ್ಟೆನ್ಸ್. ಇದಲ್ಲ, ಇಲ್ಲಿಂದ ಅಲ್ಲಿಗೆ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಫ್ರಮ್ ಚಾರ್ಜ್ ಟು ಪಾಯಿಂಟ್ R1, ಇದು R2. ಸೊ R1 ಎಷ್ಟಿರುತ್ತೋ R2 ಇರುತ್ತೆ ಡೆಫಿನೆಟ್ಲಿ. ಈಗ ಇಲ್ಲೊಂದು ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಇಲ್ಲೊಂದು ಟ್ರಯಾಂಗಲ್ ನ ಹಾಕೊಳ್ತೀನಿ ನೋಡಿ. ಈ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಹಾಗಾಗಿ ಇದು 0.2 ಇದೆ, ಇದು 0.2 ಇದೆ. ಇದೆಷ್ಟಾಗುತ್ತೆ? ಹೈಪೋಟೆನಸ್ R1 is root of 0.2 square plus 0.2 square which is equal to √2 times 0.2 ಆಗುತ್ತೆ. R2 ಎಷ್ಟಾಗುತ್ತೆ? R2 will be same 0.2 into √2. This one is also 0.2 into √2 meter which is equal to R2. So ನಮಗೆ ಡಿಸ್ಟೆನ್ಸ್ ಸಿಕ್ತು, ಮತ್ತೆ ಚಾರ್ಜ್ ಇದೆ. So we can find the potential at P. Formula 1/4πE0 Q1 by R1
plus q2 by r2. V is equal to 9 into 10⁹ into q1 1.8 micro coulomb divided by distance ಎಷ್ಟು √2 into 0.2 plus second charge 2.8 into 10⁻⁻6 divided by distance is again 0.2 √2. V ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ it comes out to be 1.5 into 10 to the power of 5 volt ಬರುತ್ತೆ. Next question number 18. 4 equal charges each of q are placed at the four corners of a square of side each ಅಂತ. ಇಲ್ಲೇನಾಗಿದೆ, ಸ್ಕ್ವೇರ್ ತಗೊಳ್ಳಿ, ಈ ತರ ಸ್ಕ್ವೇರ್ ತಗೊಳ್ಳಿ, q ಅನ್ನೋ ಚಾರ್ಜ್ ಅನ್ನ ಪ್ಲೇಸ್ ಮಾಡಿ ಈಚ್ ಕಾರ್ನರ್. q ಸೈಡ್ ಎಷ್ಟಿದೆ ಅಂತೆ, a ಇದೆ ಅಂತ. ಸ್ಮಾಲ್ a. ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಚಾರ್ಜ್ ಮೈನಸ್ q. ಯಾವ ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಿದಿರೋ, ಯಾವ ಚಾರ್ಜ್ ಅನ್ನ ಮೂವ್ ಮಾಡ್ತಿದಿರೋ ಅದು q0 ಇರ್ಲಿ. ಅದೇನಂತ ಕೊಟ್ಟಿದ್ದಾರೆ, ಮೈನಸ್ q ಅಂತ ಕೊಟ್ಟಿದ್ದಾರೆ. ಅದನ್ನ q0 ಅಂತ ಇಟ್ಕೊಳ್ಳಿ ಜನರಲ್ ಆಗಿ, ಟೆಸ್ಟ್ ಚಾರ್ಜ್ ಅಂತ. ಸೊ ಎಲ್ಲಿಂದ ಮೂವ್ ಮಾಡ್ಬೇಕಂದ್ರೆ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಮೈನಸ್ q ಫ್ರಮ್ ಇಟ್ಸ್ ಸೆಂಟರ್ ಟು ಇನ್ಫಿನಿಟಿ. ಅಂದ್ರೆ ಸೆಂಟರ್ ಇಂದ, ಈ ಪಾಯಿಂಟ್ ಇಂದ ಇನ್ಫಿನಿಟಿಗೆ ಮೂವ್ ಮಾಡಬೇಕು. ಇದು ವಿ ಸೆಂಟರ್ ಅಂತ ಇಟ್ಕೊಳ್ಳೋಣ, ವಿ ಸಾರಿ ಬೇಡ. ವರ್ಕ್ ಡನ್ ಫ್ರಮ್ ದಿಸ್ ಓ ಪಾಯಿಂಟ್ ಟು ಇನ್ಫಿನಿಟಿ. ಇಲ್ಲಿ ಬರೀತೀನಿ ನೋಡಿ, ವರ್ಕ್ ಡನ್ ಫ್ರಮ್ ಓ ಟು ಇನ್ಫಿನಿಟಿ. ವರ್ಕ್ ಡನ್ ಫ್ರಮ್ ಓ ಟು ಇನ್ಫಿನಿಟಿ ಏನಂತ ಬರೀಬಹುದು, ವಿ ಇನ್ಫಿನಿಟಿ ಮೈನಸ್ ವಿ ಓ ಇಂಟು q0. ದಿಸ್ ಇಸ್ ದ ಫಾರ್ಮುಲಾ. ಈಗ ನಿಮ್ಗೆ ವರ್ಕ್ ಡನ್ ಫ್ರಮ್ 0 ಟು ಇನ್ಫಿನಿಟಿ ಅಥವಾ ಓ ಟು ಇನ್ಫಿನಿಟಿ, 0 ಅಲ್ಲ, ಓ ಅನ್ನೋದು ಪಾಯಿಂಟ್, ಓ ಟು ಇನ್ಫಿನಿಟಿ ಬೇಕಂದ್ರೆ ಯು ನೀಡ್ ಟು ಫೈಂಡ್ v infinity. Definitely v infinity 0 minus vo. What is this vo? ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಬಂದಂಗೆ. vo ಅಂದ್ರೆ ಪೊಟೆನ್ಶಿಯಲ್ ಅಟ್ o. ಯಾವ್ದ್ರದ್ದು, ಈ 4 ಚಾರ್ಜ್ ನ ಟೋಟಲ್ ಪೊಟೆನ್ಶಿಯಲ್. ಇದ್ರದ್ದು ಟೋಟಲ್ ಪೊಟೆನ್ಶಿಯಲ್ ಇಲ್ಲೆಷ್ಟಿರುತ್ತೆ ಅಂತ ಕಂಡುಹಿಡ್ಕೊಳ್ಬೇಕು. ಸೊ ಟೋಟಲ್ ಪೊಟೆನ್ಶಿಯಲ್ ಅಟ್ o. ಟೋಟಲ್ ಅಂದ್ರೆ 4 ಚಾರ್ಜ್ ಇಂದ ಎಷ್ಟಿರುತ್ತೆ. Can we write like this? 1 by 4 pi a0 q1 by r1 plus q2 by r2 and q3 by r2 plus q3 by r3 plus q4 by r4. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, q1 ಇದು q ಚಾರ್ಜ್ ಎಲ್ಲ ಸೇಮ್ ಇದೆ, ಕಾಮನ್ ಬರುತ್ತಾ. ಮತ್ತೆ ಡಿಸ್ಟೆನ್ಸಸ್ r1 r2 r3 r4 ಯಾವ್ದು ತಗೊಳ್ಬಹುದು. ನೀವು ಯಾವ ಚಾರ್ಜ್ ನ ಪೊಟೆನ್ಶಿಯಲ್ ಕಂಡುಹಿಡಿತಿದ್ದೀರಾ, ಅಲ್ಲಿಂದ ಎಲ್ಲಿ ಪೊಟೆನ್ಶಿಯಲ್ ಕಂಡುಹಿಡಿತೀರಾ ಓ ಹತ್ರ, ಅಲ್ಲಿಗಿರೋ ಡಿಸ್ಟೆನ್ಸ್ ಇದೆ r1. ಸೆಕೆಂಡ್ ಚಾರ್ಜ್ ಇದು q, ಎಲ್ಲಿ ಓ ಹತ್ತಿರ, and this distance becomes r2. ಥರ್ಡ್ ಚಾರ್ಜ್, this is the third charge and this is the distance. So ಯಾವ ಚಾರ್ಜ್, ಫೋರ್ತ್ ಚಾರ್ಜ್, ಅಲ್ಲಿಂದ ಅಲ್ಲಿಗಿರೋ ಡಿಸ್ಟೆನ್ಸ್. ಆದ್ರೆ r1 r2 r3 r4 ಅದು ಕೂಡ ಕಾಮನ್ ಬರುತ್ತೆ. ಅಲ್ಲಿ ಏನಂತ ಬರಿಬಹುದು, 1 by 4 pi e0 q by r ಇಂಟು ಎಷ್ಟು ಟೈಮ್ಸ್ ಆಗುತ್ತೆ, 4 ಟೈಮ್ಸ್ ಆಗುತ್ತೆ. ಸೊ ಒಂದೊಂದು ಕಂಡಿಡಿದು 4 ಟೈಮ್ಸ್ ಮಾಡೋದಷ್ಟೇ. ಸೊ ಅಲ್ಲಿ ಏನಾಗುತ್ತೆ, ಇದು 9 ಇಂಟು 10⁻9 ಟು q ಎಷ್ಟು ಚಾರ್ಜ್, ಸ್ಮಾಲ್ q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು. ಸಪೋಸ್ ಇದು ಸೈಡ್ ಲೆಂತ್ a ಆಯ್ತಂದ್ರೆ ಇದು ಏನಾಗುತ್ತೆ, a by √2 ಆಗುತ್ತೆ. ಅಲ್ಲಿಗೆ a by √2. So v is equal to 1 by 4 pi epsilon ಹಾಗೆ ಇಟ್ಕೊಂಡಿದಾರ. ಸೊ ಹಾಗೆ ಇಟ್ಕೊಳ್ಳಿದನ್ನ, ನೋ ಪ್ರಾಬ್ಲಮ್. 1 by 4 pi e0. ಸೊ ಅಲ್ಲಿಗೆ 1 by 4 pi e0 √2 ಮೇಲೆ ಕಳಿಸಿ ಇಂಟು q by a ಆಗುತ್ತೆ. ದಿಸ್ ಇಸ್ ದ ಪೊಟೆನ್ಶಿಯಲ್ ಅಟ್ o. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಡ್ರಾ ಲೈನ್ ಹಿಯರ್. v ಇನ್ ನಾಟ್ ಎಷ್ಟು, 1 by 4 pi e0 √2 ಟೈಮ್ಸ್ ಸ್ಮಾಲ್ q by a ಇಂಟು ಅಲ್ಲಿಗೆ v ಇನ್ಫಿನಿಟಿ 0, vo is this much ಇಂಟು q0. ಯಾವ್ದನ್ನ ಮೂವ್ ಮಾಡ್ತಿದ್ದೀರಾ ಅದು q0. ಯಾವ್ದನ್ನ ಮೂವ್ ಮಾಡಿದ್ರೆ ಇನ್ ದಿಸ್ ಪ್ರಾಬ್ಲಮ್ ಮೈನಸ್ q. ಸೊ ಮೈನಸ್ ಇದ್ರೆ ಮೈನಸ್ ಹಾಕೊಳ್ಳಿ, ಪ್ಲಸ್ ಇದ್ರೆ ಪ್ಲಸ್ ಹಾಕೊಳ್ಳಿ. 0 ಟು ಇನ್ಫಿನಿಟಿ. ಈ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಉಳಿದಿದ್ದೇನು, 1 by 4 pi e0 √2 q into q becomes q square by a. So this is the answer. ಇದಿದೆಯಾ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 4 ಟೈಮ್ಸ್ ತಗೊಂಡೇ ಇಲ್ಲ ನಾವು, ನೋಡಿ 4 ಇಂಟು 4 ಟೈಮ್ಸ್ ಗೆ ಇಂಟು 4 ಟೈಮ್ಸ್ ತಗೊಂಡಿಲ್ಲ. ಸೊ 4 ಕ್ಯಾನ್ಸಲ್ ಆಗ್ಬಿಡುತ್ತೆ ನೋಡಿ. ಏನಾಗುತ್ತೆ, 0 ಟು ಇನ್ಫಿನಿಟಿ ಕ್ಯಾನ್ಸಲ್ ಆಯ್ತಂದ್ರೆ ಉಳಿಯೋದು √2 q ಸ್ಕ್ವೇರ್ ಬೈ ಪೈ ಎಪ್ಸಿಲಾನ್ ನಾಟ್ ಇಂಟು a ಇದೆ ನೋಡಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 19. A cube of side x has charge q
at each of its vertices. Cube ಇದೆಯಂತೆ. ಕ್ಯೂಬ್ ಕಾಣಿಸ್ತಿದ್ಯಾ? ಈಗ Q is a charge at each corners ಅಂತ ಇಟ್ಕೊಳ್ಳಿ. ಸೊ ಎಷ್ಟು ಚಾರ್ಜ್ ಇಡ್ಬೋದು? Q Q Q Q. So we can place 8 charges, right? Side length ಎಷ್ಟಿದೆಯಂತೆ? X ಇದೆಯಂತೆ. Okay. Potential due to this charge array at the ಸೆಂಟರ್ ಆಫ್ ದ ಕ್ಯೂಬ್ ಅಂತ. ಈ ಚಾರ್ಜ್ ನ ಪೊಟೆನ್ಶಿಯಲ್ ಕಂಡುಹಿಡಿಬೇಕು. ಎಲ್ಲಿ? ಸೆಂಟರ್ ಆಫ್ ದ ಕ್ಯೂಬ್ ಅಲ್ಲಿ. ಫಸ್ಟ್ ಥಿಂಗ್, ಸೆಂಟರ್ ಫ್ರಮ್ ಈಚ್ ಸೈಡ್ ಅನ್ನ ಕಂಡುಹಿಡ್ಕೊಳ್ಳುವ. ಎಷ್ಟು ದೂರದಲ್ಲಿರುತ್ತೆ ಸೆಂಟರ್ ಫ್ರಮ್ ಈಚ್ ಸೈಡ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಚಾರ್ಜ್ ಇಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ? ಸೊ ಈ ಡಿಸ್ಟೆನ್ಸ್ ಎಷ್ಟಂತ ಗೊತ್ತಾಯ್ತಂದ್ರೆ ಉಳಿದವು ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಒಂದನ್ನ ಕಂಡುಹಿಡಿದು ಎಷ್ಟು ಮಾಡ್ಬೇಕು? 8 ಟೈಮ್ಸ್ ಮಾಡಬೇಕು. ಕ್ಯೂಬ್ ಅಂತ ಬಂದಾಗ ಡಯಾಗನಲ್ ಎಷ್ಟಿರುತ್ತೆ? √3 ಟೈಮ್ಸ್ ಎಕ್ಸ್ ಇರುತ್ತೆ. ಸೈಡ್ ಲೆಂತ್ ಎಕ್ಸ್ ಇತ್ತಂದ್ರೆ ಸೊ ನಮ್ಗೆ ಸೆಂಟರ್ಗೆ ಒಂದು ಈಚ್ ಕಾರ್ನರ್ ಏನಾಗುತ್ತೆ? ಡಯಾಗನಲ್ ನ ಅರ್ಧ ಆಗುತ್ತೆ. ಸೊ ಬೈ ದಿಸ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಈಚ್ ಕಾರ್ನರ್ ಟು ದ ಸೆಂಟರ್. ಅಲ್ಲಿಗೆ ಡಿಸ್ಟೆನ್ಸ್ ಸಿಕ್ತು ನಮ್ಗೆ ಆರ್. ಸೊ ಪೊಟೆನ್ಶಿಯಲ್ ಕಂಡುಹಿಡಿಯಬೇಕು. ಸೊ ಪೊಟೆನ್ಶಿಯಲ್ ಅಟ್, can I take this as O point? So potential at O due to the system of charges ಏನಿರುತ್ತೆ? V is equal to 1 by 4 pi E naught Q by R into ಎಷ್ಟು ಟೈಮ್ಸ್ ಮಾಡಬೇಕು? 8 ಟೈಮ್ಸ್ ಈಕ್ವಲ್ ಇರೋದ್ರಿಂದ. ಸೊ ಇಲ್ಲಿ 1 by 4 pi epsilon naught ಹಾಗೆ ಇರಲಿ ಇಂಟು ಕ್ಯೂಬ್ ಸ್ಮಾಲ್ ಕ್ಯೂಬ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟು? √3 by 2 x into 8 times which is equal to 1 by 4 pi E naught. 2 ಮೇಲೆ ಹೋಗುತ್ತೆ, ಏನಾಗುತ್ತೆ? 2q by √3 into x into 8 times. ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರೆ 4 2s 8 ಆಗುತ್ತೆ. ಹಾಗಾದ್ರೆ ನ್ಯೂಮರೇಟರ್ ಅಲ್ಲಿ ನಮ್ಗೆ ಏನು ಉಳ್ಕೊಳ್ಳುತ್ತೆ? 2 2s 4 ಸ್ಮಾಲ್ q ಡಿನಾಮಿನೇಟರ್ ಅಲ್ಲಿ pi epsilon naught into √3 into x ಉಳ್ಕೊಳ್ಳುತ್ತೆ. 4 by √3 like this. ಸೊ ಯಾವ್ದಿದೆ ಆಪ್ಷನ್ ನೋಡ್ರಿ? 4 by √3 q by pi epsilon naught into x. So this is the answer. Next, question number 20. Hexagon of side 8 cm has a charge 4 microcoulomb at each of its vertices ಅಂತೆ. So ಹೆಕ್ಸಾಗನ್ ಅಲ್ಲಿ ಎಷ್ಟು ಸೈಡ್ ಕಾರ್ನರ್ಸ್ ಇರುತ್ತೆ? 6 ಕಾರ್ನರ್ಸ್ ಇರುತ್ತೆ. ಅಷ್ಟು ಕಾರ್ನರ್ ಅಲ್ಲಿ 4 ಮೈಕ್ರೋಕೂಲಮ್ ಚಾರ್ಜ್ ನ ಪ್ಲೇಸ್ ಮಾಡ್ಬೇಕು. ಸೈಡ್ ಲೆಂತ್ ಎಷ್ಟಿರುತ್ತೆ? 8 ಸೆಂಟಿಮೀಟರ್ ಇದೆ ಅಂತ. ಏನ್ ಕಂಡುಹಿಡಿಬೇಕಂತೆ? ಪೊಟೆನ್ಶಿಯಲ್ ಅಟ್ ದ ಸೆಂಟರ್ ಆಫ್ ದ ಹೆಕ್ಸಾಗನ್ ಕಂಡುಹಿಡಿಬೇಕಂತ. ಸೊ ಫಸ್ಟ್ ಲೆಟ್ ಅಸ್ ರೈಟ್ ದ ಹೆಕ್ಸಾಗನ್ ಸ್ಟ್ರಕ್ಚರ್. ನಾನು ಆಲ್ರೆಡಿ ಹೆಕ್ಸಾಗನ್ ಬರ್ಕೊಂಡ್ ಬಿಟ್ಟಿದ್ದೀನಿ. ಚಾರ್ಜಸ್ ಎಷ್ಟು ಪ್ಲೇಸ್ ಮಾಡ್ಬೇಕಿಲ್ಲಿ? 4 ಮೈಕ್ರೋಕೂಲಮ್ 4 4 4 4 4 ಮೈಕ್ರೋಕೂಲಮ್. ನೌ ದಿಸ್ ಇಸ್ ದ ಸೆಂಟರ್ ಆಫ್ ದ ಹೆಕ್ಸಾಗನ್. ಸೈಡ್ ಲೆಂತ್ ಎಷ್ಟಿದೆ ಅಂತೆ? 8 ಸೆಂಟಿಮೀಟರ್ ಇದೆಯಂತೆ. ಇದು ಸೈಡ್ ಇದ್ರೆ ನಿಮ್ಗೆ ಉಳಿದಿದ್ದು ಎಷ್ಟು ಬರುತ್ತೆ? ಎಷ್ಟಿದೆ ಟೋಟಲ್? 6 ಚಾರ್ಜಸ್ ಇದೆ. ಸೊ ಸೆಂಟರ್ ಎಲ್ಲಾದು ಡಿಸ್ಟೆನ್ಸ್ ಸೇಮ್ ಇರುತ್ತೆ ಚಾರ್ಜ್ ಇಂದ. ಹಾಗಾದ್ರೆ ನಾವೇನ್ ಮಾಡ್ಬೋದು? ಒಂದರ ಪೊಟೆನ್ಶಿಯಲ್ ಕಂಡಿಡ್ದು Q by R ಇಂಟು ಎಷ್ಟು ಟೈಮ್ಸ್ ಮಾಡ್ಬೇಕು? 6 ಟೈಮ್ಸ್ ಮಾಡ್ಬೇಕು ಅಷ್ಟು. ಒಂದರ ಪೊಟೆನ್ಶಿಯಲ್ ಕಂಡಿಡಿಯುವ 1 by 4 pi E naught ಇಂಟು Q ಎಷ್ಟು? 4 ಮೈಕ್ರೋ. ಸೊ ಡಿವೈಡೆಡ್ ಬೈ R ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಯಾವ್ದಾರ ಒಂದ್ ಚಾರ್ಜ್ ಇಂದ ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬೇಕು. ಇದು ಬಹಳ ಸಿಂಪಲ್ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬರೀತಿದ್ದೀನಿ. ಈ ಸೈಡ್ ಮತ್ತೆ ಈ ಸೈಡ್ ಇದು ಯಾವ ತರ ಕಾಣ್ತಿದೆ ನಮ್ಗೆ? ಲುಕ್ಸ್ ಲೈಕ್ ಪ್ಯಾರಲೋಗ್ರಾಮ್. ಇದು 8 ಸೆಂಟಿಮೀಟರ್ ಇದ್ರೆ ಇದು ಕೂಡ ಏನಾಗುತ್ತೆ? 8 ಸೆಂಟಿಮೀಟರ್. ಇದು 8 ಸೆಂಟಿಮೀಟರ್ ಇದ್ರೆ ಇದು ಕೂಡ 8 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಎಲ್ಲಾ ಸೈಡ್ ಎಷ್ಟಿರ್ಬೇಕು? 8 ಸೆಂಟಿಮೀಟರ್ ಇರಬೇಕು. ಪ್ಯಾರಲೋಗ್ರಾಮ್ ನೋಡ್ಕೊಳ್ಳಿ, ನಮಗೆ ಗೊತ್ತಾಗ್ತದೆ. ಅಲ್ಲಿಗೆ ಈಚ್ ಚಾರ್ಜ್ ಇಂದ ಸೆಂಟರ್ ಗೆ ಡಿಸ್ಟೆನ್ಸ್ 8 ಸೆಂಟಿಮೀಟರ್ ಇರುತ್ತೆ. 8 ಇಂಟು 10⁻² ಇಂಟು 6 ಟೈಮ್ಸ್ 1 by 4 pi epsilon naught ನ ಏನಂತ ಬರ್ಕೊಳ್ಬಹುದು? can write 9 into 10⁻⁹. ಅಲ್ಲಿಗೆ v ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಔಟ್ ಟು ಬಿ 27. ನೋಡಿ 4 2s 2 3s 9 3s 27 ಇರೋದೆ ಒಂದು is 2.7 into 10 to the power of 6 volt. So this is the correct answer. Next question. Figure shows field lines of a positive point charge. The work done by the field in moving a small positive charge from Q to P is ಅಂತ ಕೇಳಿದ. The electric field ಇದೆ Q to P ಅಲ್ಲ, have to move like this. Q to P. Work done will be 0, work done will be positive, work done will be negative. Data is insufficient ಅಂತ. ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಗೊಳ್ಳಿ. ಹೀಗೆ P to Q ಹೀಗಿದೆ. Now this is the direction of electric
ಫೋರ್ಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಪಾಯಿಂಟ್ ಪಿ ಅನ್ಕೊಳ್ಳಿ, ಇದು ಪಾಯಿಂಟ್ ಕ್ಯೂ. ಸೊ ಡೈರೆಕ್ಷನ್ ಆಫ್ ಫೋರ್ಸ್ ಈ ಕಡೆ ಇದೆ, ನಾವ್ ಯಾವ ಕಡೆ ಮೂವ್ ಮಾಡ್ಬೇಕು, ಪಾಸಿಟಿವ್ ಚಾರ್ಜ್ ನ ಈ ಕಡೆ ಮೂವ್ ಮಾಡ್ಬೇಕು. ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಇದೆ, ಹಾಗಾದ್ರೆ ಇಲ್ಲಿ ವರ್ಕ್ ಡನ್ ಈಸ್ ಎಫ್ ಡಿ ಎಕ್ಸ್ ಕಾಸ್ ಥೀಟಾ ಅಂತ ತಗೊಂಡ್ರೆ ಥೀಟಾ ಎಷ್ಟಾಗುತ್ತೆ, ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಡೈರೆಕ್ಷನ್ ಆಫ್ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್, ಇಟ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಹಾಗಾಗಿ ವರ್ಕ್ ಡನ್ ಕಮ್ಸ್ ಔಟ್ ಟು ಬಿ ನೆಗೆಟಿವ್. ಸೊ ಆನ್ಸರ್ ಈಸ್ ನೆಗೆಟಿವ್. ಡಿಸ್ಪ್ಲೇಸ್ಮೆಂಟ್ ಎರಡು ಅಪೋಸಿಟ್ ಇರೋದ್ರಿಂದ. ನೆಕ್ಸ್ಟ್ ಫಿಗರ್ ಶೋಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ for a point negative charge in going from B to A. The kinetic energy of a small negative charge will ಅಂತ ಕೇಳಿದ್ರು. ಇಲ್ಲಿ ನೋಡಿ, ಯಾವ್ದಾದ್ರು ಒಂದು ಫೀಲ್ಡ್ ಲೈನ್ ಅನ್ನ ಬರ್ಕೊಳ್ಳಿ. ಹೀಗೆ ಈ ಕಡೆ ಇರೋ ಫೀಲ್ಡ್ ಲೈನ್ ತಗೊಳ್ಳೋಣ. ಸೊ ಪಾಯಿಂಟ್ ಎಲ್ಲಿದೆ, ಬಿ ಎ. ಇಲ್ಲಿ ಎ ಇದೆ, ಇಲ್ಲಿ ಬಿ ಪಾಯಿಂಟ್ ಇದೆ, ಬಿ ಇಂದ ಎ ಗೆ ಹೋಗ್ತದೆ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಮ್ ಬಿ ಟು ಎ. ಈ ಕಡೆ ಮೂವ್ ಮಾಡ್ಬೇಕು, ಫ್ರಮ್ ಬಿ ಟು ಎ ಮೂವ್ ಆಗ್ತದೆ. ಕೈನೆಟಿಕ್ ಎನರ್ಜಿ ಆಫ್ ಸ್ಮಾಲ್ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಅಂತ ಕೇಳಿದ್ರು. ಸೊ ಈ ಕಡೆಯಿಂದ ಹೋಗ್ತಾ ಇಲ್ಲೇನಿದೆ, ನೆಗೆಟಿವ್ ಚಾರ್ಜ್ ಇದೆ. ಯಾವ ಚಾರ್ಜ್ ಅನ್ನು ಮೂವ್ ಮಾಡ್ತಿದ್ಯಾ, ಸ್ಮಾಲ್ ನೆಗೆಟಿವ್ ಚಾರ್ಜ್ ಅನ್ನು ಮೂವ್ ಮಾಡ್ತಿದ್ಯಾ. ಸ್ಮಾಲ್ ನೆಗೆಟಿವ್ ಚಾರ್ಜ್ ಏನಾಗಬೇಕು, ಮೈನಸ್ ಕ್ಯೂ ನಾಟ್ ಅಂತ ಇಟ್ಕೊಳ್ಳೋಣ. ಈ ಕಡೆ ಮೂವ್ ಆಗ್ತದೆ. ಸ್ಮಾಲ್ ನೆಗೆಟಿವ್ ಚಾರ್ಜ್ ಇಸ್ ಮೂವಿಂಗ್ ಟುವರ್ಡ್ಸ್ ರಿಪಲ್ಸಿವ್ ಫೋರ್ಸ್ ಆದಾಗ ಏನಾಗುತ್ತೆ, ಈ ನೆಗೆಟಿವ್ ಚಾರ್ಜ್ ಈ ಮೂವ್ ಆಗ್ತಿರೋ ನೆಗೆಟಿವ್ ಚಾರ್ಜ್ ಏನ್ ಮಾಡುತ್ತೆ, ರಿಪೆಲ್ ಮಾಡುತ್ತೆ. ರಿಪೆಲ್ ಮಾಡಿದಾಗ ಏನಾಗುತ್ತೆ, ಅದರ ಸ್ಪೀಡ್ ಕಡಿಮೆ ಆಗುತ್ತೆ. ಸ್ಪೀಡ್ ಡಿಕ್ರೀಸಸ್. ಯಾವಾಗ ಸ್ಪೀಡ್ ಕಡಿಮೆ ಆಗುತ್ತೋ ಕೈನೆಟಿಕ್ ಎನರ್ಜಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ವೆನ್ ವೆಲಾಸಿಟಿ ಡಿಕ್ರೀಸಸ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್. So the answer is decrease. Next, consider a uniform electric field in the z direction. The potential is constant. Potential ಅಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಸೊ ನಮ್ಗೆ ಫಾರ್ಮುಲಾ ಗೊತ್ತೆ, ಯಾವುದು, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೈನಸ್ ಡಿ ವಿ ಬೈ ಡಿ ಆರ್, ರೈಟ್. ಈಗ ಈ ಫಾರ್ಮುಲಾ ಏನ್ ಬೇಕಾಗಿರ್ಲಿಲ್ಲ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಯಾವಾಗ್ಲೂ ಪೊಟೆನ್ಷಿಯಲ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈ ತರ ಬರ್ಕೊಳುವ, ದಿಸ್ ಈಸ್ ಈಕ್ವಿ ಪೊಟೆನ್ಷಿಯಲ್, ಒನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಇದು ಯಾವ ಕಡೆ ಇದೆ ಅಂತೆ, ಝೆಡ್ ಆಕ್ಸಿಸ್ ಅಂತ ತಗೊಂಡ್ರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಯಾವ ಆಕ್ಸಿಸ್ ಕಡೆ ಇರುತ್ತೆ, ಎಕ್ಸ್ ಮತ್ತೆ ವೈ ಪ್ಲೇನ್ ಅಲ್ಲಿ ಇರುತ್ತೆ. ವಿಲ್ ಬಿ ಇನ್ ಎಕ್ಸ್ ವೈ ಪ್ಲೇನ್. ಯಾಕೆಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಝೆಡ್ ಆಕ್ಸಿಸ್ ಕಡೆ ಇದೆ ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂತ ಪ್ಲೇನ್ ಯಾವಾಗ್ಲೂ ಎಕ್ಸ್ ಮತ್ತೆ ವೈ ಪ್ಲೇನೇ ಆಗಿರ್ಬೇಕು. ಹಾಗಾದ್ರೆ ಆಪ್ಷನ್ ಯಾವ್ದು ನೋಡ್ರಿ, ಆಪ್ಷನ್ ಏನಂತ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ಫಾರ್ ಎನಿ ಎಕ್ಸ್ ಫಾರ್ ಎ ಗಿವನ್ ಝೆಡ್ ಎಸ್. ನೀವು ಯಾವುದೇ ಎಕ್ಸ್ ಆಕ್ಸಿಸ್ ಕಡೆ ಯಾವುದೇ ಪಾಯಿಂಟ್ ತಗೊಂಡ್ರು ಅಲ್ಲಿ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರುತ್ತೆ. ಅದೇ ತರ ಫಾರ್ ಎನಿ ವೈ ಗಿವನ್ ಝೆಡ್, ಸೊ ವೈ ಆಕ್ಸಿಸ್ ಕಡೆನೇನಿರುತ್ತೆ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರುತ್ತೆ. ಅಂದ್ರೆ ಈ ಪ್ಲೇನ್ ಮೇಲೆ ಎಲ್ಲೇ ತಗೊಂಡ್ರು ಕಾನ್ಸ್ಟೆಂಟ್ ಇರುತ್ತೆ. ಸೊ ಆನ್ ಎಕ್ಸ್ ವೈ ಪ್ಲೇನ್ ಫಾರ್ ಎ ಗಿವನ್ ಝೆಡ್ ಎಸ್, ಇದು ಕೂಡ ಕರೆಕ್ಟ್. ನೀನ್ ಎಕ್ಸ್ ವೈ ಪ್ಲೇನ್ ಮೇಲೆ ಎಕ್ಸ್ ಆಕ್ಸಿಸ್ ಮೇಲಾದ್ರೂ ತಗೋ, ಪ್ಯೂರ್ಲಿ ವೈ ಆಕ್ಸಿಸ್ ಮೇಲಾದ್ರೂ ತಗೋ, ಅಥವಾ ಎಕ್ಸ್ ವೈ ಪ್ಲೇನ್ ಮೇಲೆ ಎಲ್ಲಾದ್ರೂ ತಗೊಂಡ್ರು potential remains constant because this forms an equipotential surface. So ಹಾಗಾದ್ರೆ ಆಪ್ಷನ್ ಯಾವುದು ನಮಗೆ ಕರೆಕ್ಟ್ ಆಪ್ಷನ್? all of these are correct. So it's a problem on equipotential surface. Next, equipotential surfaces are closer in regions of large electric fields compared to the regions of the lower ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಹತ್ತತ್ರ ಇರುತ್ತೆ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೋ ಅಲ್ಲಿ ಹತ್ತತ್ರ ಇರುತ್ತೆ, ಕಂಪೇರ್ ಟು ದ ರೀಜನ್ಸ್ ವೇರ್ ದ ಫೀಲ್ಡ್ ಸ್ಟ್ರೆಂತ್ ಈಸ್ ಲೆಸ್. ಸೊ ಹಾಗಾದ್ರೆ ಇದೇನಾಗಿರುತ್ತೆ, ಆಕ್ಚುಲಿ ಕರೆಕ್ಟ್. ಫೀಲ್ಡ್ ಸ್ಟ್ರೆಂತ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹತ್ತತ್ರ ಬರುತ್ತೆ. ಆಮೇಲೆ ಸೆಕೆಂಡ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ವಿಲ್ ಬಿ ಮೋರ್ ಕ್ರೌಡೆಡ್ ನಿಯರ್ ದ ಶಾರ್ಪ್ ಎಡ್ಜಸ್ ಆಫ್ ಎ ಕಂಡಕ್ಟರ್. ಎಸ್, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಡೆಫಿನೆಟ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹತ್ತತ್ರ ಇರುತ್ತೆ. ಶಾರ್ಪ್ ಎಡ್ಜಸ್ ಅಲ್ಲಿ ಏನಾಗುತ್ತೆ, ಚಾರ್ಜಸ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಎಲ್ಲಿ ಚಾರ್ಜಸ್ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಜಾಸ್ತಿ ಇರುತ್ತೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹತ್ತತ್ರ ಇರುತ್ತೆ. ನೆಕ್ಸ್ಟ್, ವಿಲ್ ಆಲ್ವೇಸ್ ಬಿ ಈಕ್ವಲಿ ಸ್ಪೇಸ್? ನೋ, ಈಕ್ವಲಿ ಸ್ಪೇಸ್ಡ್ ಇರಲ್ಲ. ಏನು ಕರೆಕ್ಟು, ಬಿನು ಕರೆಕ್ಟು. ಸೊ ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್? ಇವಾಗ ತಾನೇ ಡಿಸ್ಕಸ್ ಮಾಡಿದೆ, ಇದು ಯಾವಾಗ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಕ್ವಶನ್ ನಂಬರ್ 26. The top of atmosphere is about 400
volt with respect to the surface of earth corresponding to an electric field that decreases with an altitude ಅಂತ. ಇಲ್ಲಿ ಏನಾಗಿದೆ, ಅರ್ಥಿನ ಸರ್ಫೇಸ್ ತಗೊಂಡಿದ್ದಾರೆ, ಈ ತರ ತಗೋಣ. ಅರ್ಥಿನ ಸರ್ಫೇಸ್, ಇದು ಅರ್ಥಿನ ಸರ್ಫೇಸ್ ಇಂದ ಮೇಲೆ ಹೋಗ್ತಾ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತೆ, 400 ಕಿಲೋ ವೋಲ್ಟ್ ಇದೆ ಅಂತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಅರ್ಥ ಅಂದ್ರೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ 400 ಕಿಲೋ ವೋಲ್ಟ್ ಇದೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಇಸ್ ಅಬೌಟ್ 100 ವೋಲ್ಟ್ ಪರ್ ಮೀಟರ್. ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತೆ, 100 ವೋಲ್ಟ್ ಪರ್ ಮೀಟರ್ ಇದೆಯಂತೆ. ಮತ್ತೆ ಇದು ಹೋಗ್ತಾ ಹೋಗ್ತಾ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತಂತೆ. ಓಕೆ, ನೌ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ, ಸ್ಟಿಲ್ ವಿ ಡೋಂಟ್ ಗೆಟ್ ಅನ್ ಎಲೆಕ್ಟ್ರಿಕ್ ಶಾಕ್ ವೆನ್ ವಿ ಸೆಟ್ ಔಟ್ ಅವರ್ ಹೌಸಸ್ ಇಂಟು ಓಪನ್. ಅಂದ್ರೆ ಮನೆಯಿಂದ ಆಚೆ ಬಂದ್ರೆ, ಸರ್ ಮನೆ ಒಳಗಿದ್ರೆ ಡೆಫಿನೆಟ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0, ಸೊ ಏನೂ ಆಗೋದಿಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಏನ್ಸೇ ಇರೋದಿಲ್ಲ ಮನೆ ಒಳಗಡೆ. ಮನೆಯಿಂದ ಆಚೆ ಬಂದ್ರೆ ನುಂಗಿನ ಮನೆನೇ ತೊಡ್ದಿದೆ. ಓಕೆ, ಸೊ ಮನೆಯಿಂದ ಆಚೆ ಬಂದ್ರೆ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ, ಆದ್ರೂ ಕೂಡ ನಮ್ಗೆ ಎಲೆಕ್ಟ್ರಿಕ್ ಶಾಕ್ ಯಾಕೆ ಹೊಡಿಯಲ್ಲ ಅಂತ ಕೇಳಿದಾರೆ. ಏನಿಲ್ಲ, ಬಹಳ ಸಿಂಪಲ್ ಆನ್ಸರ್. ಏನಾಗುತ್ತೆ ಅಂದ್ರೆ, ನಾವು ಅರ್ತ್ ಮೇಲೆ ನಿಂತ್ಕೊಂಡಾಗ ಅರ್ತ್ಗೆ ಅಟ್ಯಾಚ್ ಆಗಿರೋದ್ರಿಂದ ಅರ್ಥಿನ ಪೊಟೆನ್ಶಿಯಲ್ ಎಷ್ಟಿರುತ್ತೋ ನಮ್ಮ ಬಾಡಿಯ ಪೊಟೆನ್ಶಿಯಲ್ ಅಷ್ಟಿರುತ್ತೆ. ಹಾಗಾಗಿ ದೇ ಫಾರ್ಮ್ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ಸಪೋಸ್ ಇಲ್ಲಿ ಅರ್ಥಿನ ವೋಲ್ಟೇಜ್ 0 ಇದೆ ಅನ್ಕೊಳ್ಳಿ, ನಮ್ಮ ಬಾಡಿಯ ವೋಲ್ಟೇಜ್ ಅಂದ್ರೆ ತಲೆಯಿಂದ ಕಾಲ್ ತನಕ ಪೊಟೆನ್ಶಿಯಲ್ 0ನೇ ಇರುತ್ತೆ, ಎಲ್ಲಿ ನೋಡಿದ್ರು 0 ಇರುತ್ತೆ, ಇಲ್ಲೂ 0 ಇರುತ್ತೆ. ಹಾಗಾಗಿ ಇಲ್ಲಿ ಏನೇ ಎಕ್ಸ್ಟ್ರಾ ಚಾರ್ಜಸ್ ಇದ್ರೂ ಕೂಡ ಅದು ಫ್ಲೋ ಆಗಲ್ಲ. ಫ್ಲೋ ಆದ್ರೆ ತಾನೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋದು. ಸೊ ಫ್ಲೋ ಆಗಲ್ಲ, ಯಾಕೆಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ವಲ್ಲ. ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ರೆ ಫ್ಲೋ ಆಗುತ್ತೆ. ನೋ ಪೊಟೆನ್ಶಿಯಲ್ ಡಿಫರೆನ್ಸ್, ಸೊ ನೋ ಫ್ಲೋ ಆಫ್ ಚಾರ್ಜಸ್, ಸೊ ನೋ ಶಾಕ್. ಸೊ ದಟ್ ಈಸ್ ದ ಆನ್ಸರ್. ಇಲ್ಲಿದೆ ನೋಡಿ, ಅವರ್ ಬಾಡಿ ಅಂಡ್ ದ ಗ್ರೌಂಡ್ ಫಾರ್ಮ್ಸ್ ಅನ್ ಇಕ್ವಿಪೊಟೆನ್ಶಿಯಲ್ ಸರ್ಫೇಸ್, ದಟ್ಸ್ ವೈ ವಿ ಡೋಂಟ್ ಗೆಟ್ ಎನಿ ಶಾಕ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 27. The work done in carrying a charge Q once around a circle of radius A with the charge Q at its ಸೆಂಟರ್ ಅಂತ. ಒಂದು ಸರ್ಕಲ್ ಇದೆ ನೋಡಿ, ಏನ್ ಕಂಡುಹಿಡಿಬೇಕು, ವಾಕ್ ಡನ್ ಕಂಡುಹಿಡಿಬೇಕು ಎಷ್ಟಂತ. ಯಾವಾಗ ಟು ಮೂವ್ ಎ ಚಾರ್ಜ್ ಕ್ಯೂ, ಸ್ಮಾಲ್ ಕ್ಯೂ ನ ಮೂವ್ ಮಾಡ್ಬೇಕು ಒಂದ್ ಸರೌಂಡ್ ಇನ್ ಸರ್ಕಲ್, ಒಂದ್ ರೌಂಡ್ ಬರ್ಲಿಕ್ಕೆ. ಆಫ್ ರೇಡಿಯಸ್ ಸರ್ಕಲ್ ನ ರೇಡಿಯಸ್ ಎ ಇದೆ, ಯಾವ್ದಕ್ಕೆ ಅಗೇನ್ಸ್ಟ್ ಮೂವ್ ಮಾಡ್ತೀರಾ, ಕ್ಯಾಪಿಟಲ್ ಕ್ಯೂ ವಿಚ್ ಇಸ್ ಪ್ಲೇಸ್ಡ್ ಅಟ್ ದ ಸೆಂಟರ್. ಸೊ ಕ್ಯಾಪಿಟಲ್ ಕ್ಯೂ ಸೆಂಟರ್ ಇದೆ, ಅದಕ್ಕೆ ಅಗೇನ್ಸ್ಟ್ ಸ್ಮಾಲ್ ಕ್ಯೂ ನ ಮೂವ್ ಮಾಡ್ಬೇಕು. ಈ ಸರ್ಕಂಫರೆನ್ಸ್ ಮೇಲೆ ಒಂದ್ ರೌಂಡ್ ಬರ್ಬೇಕು ಅಲಾಂಗ್ ದ ಸರ್ಕ್ಯುಲರ್ ಪಾತ್. ವರ್ಕ್ ಡನ್ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ವರ್ಕ್ ಡನ್ ಬಿಕಮ್ಸ್ 0. ಯಾಕೆಂದ್ರೆ ದಿಸ್ ಸರ್ಕಲ್ ಫಾರ್ಮ್ಸ್ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ಯಾಕೆಂದ್ರೆ ನೀನ್ ಎಲ್ಲೇ ಪಾಯಿಂಟ್ ತಗೊಂಡ್ರು, ಪಾಯಿಂಟ್ ಚಾರ್ಜ್ ಸುತ್ತ ಏನಿದೆ ಸ್ಪಿಯರ್ ಅಥವಾ ಸರ್ಕಲ್, ಇಲ್ಲಿ ಸ್ಪಿಯರ್ ಬರುತ್ತೆ, ಎಲ್ಲೇ ತಗೊಂಡ್ರು ಪೊಟೆನ್ಶಿಯಲ್ ಏನಿರುತ್ತೆ 0. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಕಮ್ 0. ಸಾರಿ, ಪೊಟೆನ್ಶಿಯಲ್ ಸೇಮ್, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಕಮ್ 0. ಹಾಗಾದ್ರೆ ವರ್ಕ್ ಡನ್ ಏನಾಗುತ್ತೆ, 0 ಆಗುತ್ತೆ. ನೀನು ಒಂದ್ ರೌಂಡ್ ಅಲ್ಲ, ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು ವರ್ಕ್ ಡನ್ 0. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 4 ವೋಲ್ಟ್ ಇದ್ರೆ ಇದ್ರದ್ದು ಪೊಟೆನ್ಶಿಯಲ್ ಇಲ್ಲೂ 4 ವೋಲ್ಟ್ ಇರುತ್ತೆ. ಯಾಕೆಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಈ ಚಾರ್ಜ್ ಇಂದ 4 ವೋಲ್ಟೇ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದೆ ಅನ್ಕೋ, ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್ ತಾನೆ, 4 - 4 ಇಂಟು ಸ್ಮಾಲ್ ಕ್ಯೂ ವಿಚ್ ಈಸ್ ಈಕ್ವಲ್ ಟು 0 ಜೌಲ್. ಅದು ಪ್ರಾಪರ್ಟಿ ಆಫ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಕೂಡ. ನೆಕ್ಸ್ಟ್ ಆನ್ಸರ್ ಈಸ್ 0. ನೆಕ್ಸ್ಟ್, ಇನ್ ಎ ರೀಜನ್ ಆಫ್ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಈಕ್ವಲ್ ಪೊಟೆನ್ಶಿಯಲ್ ಇರೋ ರೀಜನ್ ಅಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್, ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ದೇರ್ ಕ್ಯಾನ್ ಬಿ ನೋ ಚಾರ್ಜ್ ಇನ್ಸೈಡ್ ದ ರೀಜನ್. ಬೋತ್ ಬಿ ಅಂಡ್ ಸಿ ಆರ್ ಕರೆಕ್ಟ್. ಯಾವ ಆಪ್ಷನ್ ಕರೆಕ್ಟ್ ಅಂತ, ಪೊಟೆನ್ಶಿಯಲ್ ಕಾನ್ಸ್ಟೆಂಟ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ಅಂತ ಚೆಕ್ ಮಾಡುವ. ಯೂನಿಫಾರ್ಮ್ ಇರುತ್ತೋ 0 ಇರುತ್ತೋ ಅಂತ ಹೇಳಿ. ಫಾರ್ ದಟ್ ಲೆಟ್ ಅಸ್ ಟೇಕ್ ದ ಈಕ್ವೇಶನ್ ಈಸ್ ಈಕ್ವಲ್ ಟು -dv/dx. ಏನಾದ್ರೂ ವಿ ಕಾನ್ಸ್ಟೆಂಟ್ ಆಗೋಯ್ತಂದ್ರೆ, ಅವ್ರು ಕೊಟ್ಟಿರೋದು ವಿ ಕಾನ್ಸ್ಟೆಂಟ್ ಅಂತ ತಾನೆ, ವಿ ಕಾನ್ಸ್ಟೆಂಟ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ -d/dx ಆಫ್ ವಿ. ವಿ ಕಾನ್ಸ್ಟೆಂಟ್, ವಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ 0. ಎಲ್ಲಿ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರಲೇಬೇಕು. ಹಾಗಾದ್ರೆ ಬಿ ಆಪ್ಷನ್ ಕರೆಕ್ಟ್. ಜೊತೆಗೆ ಇಲ್ಲಿ ಬಿ ಮತ್ತೆ ಸಿ ಅಂತ ಕೊಟ್ಟಿದ್ದಾರೆ, ಸೊ ವಿ ಹ್ಯಾವ್ ಟು ಚೆಕ್ ಸಿ ಆಲ್ಸೋ. ದೇರ್ ಕ್ಯಾನ್ ಬಿ ನೋ ಚಾರ್ಜ್ ಇನ್ಸೈಡ್ ದಟ್ ರೀಜನ್. ಎಸ್, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಲ್ಲಿ ನೆಟ್ ಚಾರ್ಜ್ 0 ಬರುತ್ತೆ. ಹಾಗಾದ್ರೆ
ಇದು ಕರೆಕ್ಟ್, ಇದು ಕರೆಕ್ಟ್. ಬೋತ್ ಬಿ ಅಂಡ್ ಸಿ ಆರ್ ಕರೆಕ್ಟ್. ಸೊ ನಮಗೆ ಆಪ್ಷನ್ ಈ ಕ್ವಶನ್ ಗೆ ಇದು ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ, ನೆಟ್ ಚಾರ್ಜ್ ಕೂಡ 0 ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ಪೆರಿಕಲ್ ಶೆಲ್. ಸೊ ಸ್ಪೆರಿಕಲ್ ಶೆಲ್ ಒಳಗಡೆ ಪೊಟೆನ್ಶಿಯಲ್ ಎಲ್ಲಿ ನೋಡಿದ್ರು ಕಾನ್ಸ್ಟೆಂಟ್ ಇರುತ್ತೆ, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ 0, net charge 0. There is no excess charge inside the conductor ಅಂತ ಹೇಳ್ತಾರೆ. Next, which of the following statements is true about the relation between electric field and electric potential? ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಮಧ್ಯೆ ರಿಲೇಷನ್ ಏನು? -dV/dr. ಅದ್ರ ಇಲ್ಲಿ ಯಾವ್ದು ಕರೆಕ್ಟ್ ನೋಡುವ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ದ ಪೊಟೆನ್ಶಿಯಲ್ ಡಿಕ್ರೀಸಸ್ steepest. ಎಸ್ ಕರೆಕ್ಟ್. ಇಲ್ಲಿ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತಂದ್ರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಡಿಕ್ರೀಸಿಂಗ್ ಪೊಟೆನ್ಶಿಯಲ್. ಪೊಟೆನ್ಶಿಯಲ್ ಕಡಿಮೆ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಅಂತ. ಇದು ಕರೆಕ್ಟ್ ಇದೆ. ನೆಕ್ಸ್ಟ್, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ ದ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್ ಆಫ್ ಪೊಟೆನ್ಶಿಯಲ್ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಇದು ಕೂಡ ಕರೆಕ್ಟ್. ಇದೇ ರಿಲೇಷನ್ E is equal to dV/dx. Negative sign indicates this statement. ಅಂದ್ರೆ electric field always in the direction of decreasing electric potential difference is always in the direction of electric field and E is equal to dV/dr. ಇವೆರಡೂ ಕರೆಕ್ಟ್. ಹಾಗಾದ್ರೆ ಥರ್ಡ್ ಒನ್ ಏನು? in the region of strong electric field equipotentials are far apart. No, it is wrong. Actually ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಷ್ಟು ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಹತ್ತತ್ರ ಕ್ರೌಡೆಡ್ ಇರುತ್ತೆ. ಹಾಗಾದ್ರೆ ಬೋತ್ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಆರ್ ಕರೆಕ್ಟ್. ಇದನ್ನ ನಾವು ಮಾರ್ಕ್ ಮಾಡ್ಬೇಕು ಇದರಲ್ಲಿ. ನೆಕ್ಸ್ಟ್, ದ ವರ್ಕ್ ಡನ್ ಟು ಮೂವ್ ಯೂನಿಟ್ ಚಾರ್ಜ್ ಅಲಾಂಗ್ ಅನ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಫ್ರಮ್ ಪಿ ಟು ಕ್ಯೂ ಈಸ್ ಅಂತ ಕೇಳಿ. ಸೊ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಮೇಲೆ ಪಿ ಇಂದ ಪಾಯಿಂಟ್ ಕ್ಯೂ ಗೆ ಮೂವ್ ಮಾಡಿದರೆ ವರ್ಕ್ ಡನ್ ಎಷ್ಟಿರುತ್ತೆ? ಡೆಫಿನೆಟ್ಲಿ 0 ಇರುತ್ತೆ. ಸೊ 0 ಇಸ್ ದ ಕರೆಕ್ಟ್ ಆಪ್ಷನ್. ಆದ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಏನಂತ? ಮಸ್ಟ್ ಬಿ ಡಿಫೈನ್ಡ್ ಆಸ್ E.dl ಅಂತ, -E.dl. ಹೆಂಗೆ ಸರ್ ಇದಂತಂದ್ರೆ ನೋಡ್ರಿ, ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್? -dV/dr. dV ಏನಾಗುತ್ತೆ? E into dr. ಸೊ ಡೈರೆಕ್ಷನ್ ತಗೊಂಡ್ರೆ ಏನಾಗುತ್ತೆ? ಡಾಟ್ ಪ್ರಾಡಕ್ಟ್ ಬಿಟ್ವೀನ್ E and dr. V ಬೇಕಂದ್ರೆ ಏನಾಗುತ್ತೆ? V can be written as E.dr. So integrate ಮಾಡಿ ಎರಡು ಕಡೆ. Integrate on both sides. We'll get like this. ಈಗ work done ತಾನೇ ಕೇಳಿರೋದು. Work done from P to Q can be written as dV into ಯಾವ ಚಾರ್ಜು? ಯೂನಿಟ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಏನಂತ ತಗೊಳ್ತಾರೆ? Q0 is +1 ಕೂಲಂಬ್. ಅಲ್ಲಿ ಇದೇನಾಗುತ್ತೆ? 1 ಆಗುತ್ತೆ. So work done from P to Q is nothing but potential difference. Potential difference can be written as E.dr. ಇದು ಕೂಡ ಆಪ್ಷನ್ ಆಗುತ್ತೆ. ಫ್ರಮ್ ಲಿಮಿಟ್ಸ್ ಫ್ರಮ್ ಪಿ ಟು ಕ್ಯೂ ಇದೇ ಆಪ್ಷನ್. ಹಾಗಾದ್ರೆ ಎ ಆಪ್ಷನ್ ಆಗುತ್ತೆ, ಬಿ ಆಪ್ಷನ್ ಆಗುತ್ತೆ. ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಅ ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಈಸ್ ಪ್ಲೇಸ್ಡ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಪಾಯಿಂಟ್ ಚಾರ್ಜ್ ಪ್ಲೇಸ್ಡ್ ಅಟ್ ಪಿ ಆಸ್ ಶೋನ್ ಇನ್ ಫಿಗರ್. ಇಲ್ಲಿ ನೋಡ್ರಿ, ಒಂದು ಹಾಲೋ ಸ್ಪಿಯರ್ ಇದೆ. ಓಕೆ, ಡಯಾಗ್ರಾಮ್ ಇಸ್ ಗಿವನ್. ಈಸ್ ಪ್ಲೇಸ್ಡ್ ಇನ್ electric field produced by a point charge which is placed at P. ಸೊ ಇಲ್ಲಿ ಏನ್ ಮಾಡ್ಬೇಕು? ಒಂದು ಪಾಯಿಂಟ್ ಚಾರ್ಜ್ ನ ಪ್ಲೇಸ್ ಮಾಡಿ, ಲೆಟ್ ಇಟ್ ಬಿ Q. Q is a ಪಾಯಿಂಟ್ ಚಾರ್ಜ್. ಎಲ್ಲಿರುತ್ತದು? P ಹತ್ರ ಇರುತ್ತೆ. ಇದೇನ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಿರೋದ್ರ ಸುತ್ತ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಸ್ಪಿಯರ್ ಅನ್ನ ಪ್ಲೇಸ್ ಮಾಡ್ತಾರೆ. ನೆಕ್ಸ್ಟ್, ಲೆಟ್ VA, VB, VC are the potentials at ABC respectively. ಸೊ ಇಲ್ಲಿ ಪೊಟೆನ್ಶಿಯಲ್ಸ್ ತಗೊಳ್ತಾರೆ. ಎಲ್ಲೆಲ್ಲಿ? VA ಹತ್ರ ಒಂದು, A ಹತ್ರ ಒಂದು, ಅದನ್ನೇನಂತ ಕರೀತಾರೆ? VA. ಸೊ ಪೊಟೆನ್ಶಿಯಲ್ಸ್ ಹಿಯರ್ ಇಸ್ VA and VB and VC. ಇಲ್ಲಿ ಪೊಟೆನ್ಶಿಯಲ್ಸ್ ಮಧ್ಯೆ ರಿಲೇಷನ್ ಏನೇನಂತ ಕೇಳ್ತಾರೆ? VC greater than VB, VB, VA greater than VB, VB greater than VC, VA is equal to VC ಅಂತ. ಸೊ ಯಾವ ರಿಲೇಷನ್ ಕರೆಕ್ಟ್? ಎಲ್ಲಿ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ, ಎಲ್ಲಿ ಪೊಟೆನ್ಶಿಯಲ್ ಕಡಿಮೆ ಇರುತ್ತೆ ಅಥವಾ ಈಕ್ವಲ್ ಇರುತ್ತಾ ಅಂತ ಚೆಕ್ ಮಾಡ್ಬೇಕು. ನಮ್ಗೆ ಇವಾಗ ತಾನೇ ಗೊತ್ತಾಯ್ತು ಏನಂತಂದ್ರೆ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದೆ. ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಸ್ಪೆರಿಕಲ್ ಶೆಲ್ ತಗೊಂಡ್ರೆ ಪೊಟೆನ್ಶಿಯಲ್ ಎಲ್ಲಾ ಕಡೆ ಸೇಮ್ ಇರುತ್ತೆ, ಅದ್ರ ಒಳಗಡೆನೂ ಸೇಮ್ ಇರುತ್ತೆ. ಪೊಟೆನ್ಶಿಯಲ್ ಸ್ಪೆರಿಕಲ್ ಶೆಲ್ ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಇನ್ಸೈಡು ಅಷ್ಟೇ ಇರುತ್ತೆ. ಅದೇ ಕಾನ್ಸೆಪ್ಟ್ ನ ತಗೊಳ್ಬೇಕಿಲ್ಲಿ. ಸೊ ಸ್ಪೆರಿಕಲ್ ಶೆಲ್ ಮೇಲೆ
ಪೊಟೆನ್ಶಿಯಲ್ ಸಪೋಸ್ ಇಲ್ಲಿ 2 ವೋಲ್ಟ್ ಇತ್ತು ಅನ್ಕೊಳ್ಳಿ, ಇಲ್ಲಿ ಎಷ್ಟಿರುತ್ತೆ 2 ವೋಲ್ಟೇ ಇರ್ಬೇಕು, ಇಲ್ಲಿ ಎಷ್ಟಿರುತ್ತೆ 2 ವೋಲ್ಟೇ ಇರ್ಬೇಕು, ಒಳಗಡೆ ಎಷ್ಟಿರುತ್ತೆ 2 ವೋಲ್ಟ್, ಇನ್ಸೈಡ್ ಎಷ್ಟಿರುತ್ತೆ ಸೆಂಟ್ರಲ್ಲಿ 2 ವೋಲ್ಟ್. ನೀನ್ ಎಲ್ಲೇ ತಗೊಂಡ್ರು 2 ವೋಲ್ಟ್, ಎನಿ ಪಾಯಿಂಟ್ ಇನ್ಸೈಡ್ ದ ಸ್ಫೆರಿಕಲ್ ಶೆಲ್ ಈಸ್ ಈಕ್ವಲ್ ಟು ಆನ್ ದ ಸರ್ಫೇಸ್. ಹಾಗಾಗಿ ವಿ ಎ ಮತ್ತೆ ವಿ ಬಿ ಮತ್ತೆ ವಿ ಸಿ ಮೂರು ಸೇಮ್ ಇರ್ಲೇಬೇಕು. ಸೊ ಇಲ್ಲಿ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ, ವಿ ಎ ಮತ್ತೆ ವಿ ಸಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಅವರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಎ ಟೆಸ್ಟ್ ಚಾರ್ಜ್ ಈಸ್ ಮೂವ್ ಫ್ರಮ್ ಲೋ ಪೊಟೆನ್ಶಿಯಲ್ ಪಾಯಿಂಟ್ ಟು ಹೈ ಪೊಟೆನ್ಶಿಯಲ್ ಪಾಯಿಂಟ್, then the potential energy of test charge will decrease, increase, remain same, becomes zero ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಅಲ್ಲಿ ಏನ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ ಅಂತ ಇಟ್ಕೊಳ್ಳೋಣ, along this direction. Let me take the electric field. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಪಾಯಿಂಟ್ಸ್ ಗಳನ್ನ ಮಾರ್ಕ್ ಮಾಡಿ. ಇಲ್ಲೊಂದು ಪಾಯಿಂಟ್ ತಗೊಳ್ಳಿ, ಲೆಟ್ ಇಟ್ ಬಿ ಎ, ಇಲ್ಲೊಂದು ಪಾಯಿಂಟ್ ತಗೊಳ್ಳಿ, ಲೆಟ್ ಇಟ್ ಬಿ. ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ, ವಿ ಎ ಮತ್ತೆ ವಿ ಬಿ, ಇದರಲ್ಲಿ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ ನಮ್ಗೆ ನೋಡ್ಬೇಕು. ಒಂದು ಎಕ್ಸಾಂಪಲ್ ತಗೊಳ್ತೀವಿ. ಇಲ್ಲಿ ಸಪೋಸ್ 6 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಎಷ್ಟಿರುತ್ತೆ, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಶಿಯಲ್ ಏನಾಗ್ಬೇಕು, ಕಡಿಮೆ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಒಂದು ಅಂದಾಜು, ಸುಮ್ನೆ ಒಂದು ನಂಬರ್ ಎಕ್ಸಾಂಪಲ್ 2 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ 6 ವೋಲ್ಟ್, ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಪೊಟೆನ್ಶಿಯಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ 2 ವೋಲ್ಟ್, ಇಲ್ಲಿ 6 ವೋಲ್ಟ್. ಈಗ ಚಾರ್ಜ್ ನ ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ತಿದ್ದೀರಾ, ಲೋ ಪೊಟೆನ್ಶಿಯಲ್ ಇಂದ ಹೈ ಪೊಟೆನ್ಶಿಯಲ್ ಗೆ ಮೂವ್ ಮಾಡ್ತಿದ್ದೀರಾ. ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಮೂವ್ ಮಾಡ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡ್ಬೇಕು. ಸೊ ವಿ ಆರ್ ಮೂವಿಂಗ್ ಫ್ರಮ್ ಲೋ ಪೊಟೆನ್ಶಿಯಲ್ ಟು ಹೈ ಪೊಟೆನ್ಶಿಯಲ್. ಹಾಗಾದ್ರೆ ಎನರ್ಜಿ ಏನಾಗುತ್ತೆ ಅಂತ ಕೇಳಿದ್ರೆ, ಆಲ್ವೇಸ್ ಎನರ್ಜಿ ಈಸ್ ಎಂತ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ ಈಸ್ ದ ವರ್ಕ್ ಡನ್, ರೈಟ್. ದ ವರ್ಕ್ ಡನ್ ಇಸ್ ದ ಡಿಫರೆನ್ಸ್ ಇನ್ ದ ಪೊಟೆನ್ಶಿಯಲ್ ಎನರ್ಜಿ. ಇಲ್ಲಿ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ರೆ ನಮ್ಗೆ ಪೊಟೆನ್ಶಿಯಲ್ ಎನರ್ಜಿ ಡಿಫರೆನ್ಸ್ ಸಿಕ್ಕೋಗುತ್ತೆ. ಸೊ ಇಲ್ಲೇನಾಗುತ್ತೆ, ವರ್ಕ್ ಡನ್ ಏನಂತ ಕ್ಯಾಲ್ಕುಲೇಟ್ ಮಾಡ್ತೀರಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಇಲ್ಲೇನಾಗುತ್ತೆ, ಲೋ ಪೊಟೆನ್ಶಿಯಲ್ ಇಂದ ಹೈ ಪೊಟೆನ್ಶಿಯಲ್ ಹೋದ್ರೆ ಡೆಫಿನೆಟ್ಲಿ ಪೊಟೆನ್ಶಿಯಲ್ ಇನ್ಕ್ರೀಸಿಂಗ್. ಸೊ ಪೊಟೆನ್ಶಿಯಲ್ ಎನರ್ಜಿ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಪೊಟೆನ್ಶಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅದನ್ನೇ ಕೇಳಿರೋದು ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ ಅಂತ. ಸೊ ಲೋ ಪೊಟೆನ್ಶಿಯಲ್ ಇಂದ ಹೈ ಪೊಟೆನ್ಶಿಯಲ್ ಹೋದ್ರೆ ಪೊಟೆನ್ಶಿಯಲ್ ಇನ್ಕ್ರೀಸಸ್ as well as potential energy increases. That's it. Answer is increases. Next, a system consists of two charges 4 microcoulomb and -3 microcoulomb with no external field placed at -5, 0, 0 and 5, 0, 0 respectively. ಇಲ್ಲಿ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, 2 ಚಾರ್ಜ್ ಇದೆ ಅಂತ, ಒಂದು 4 ಇನ್ನೊಂದು -3. ಎಲ್ಲೆಲ್ಲಿ ಪ್ಲೇಸ್ ಮಾಡಿದ್ದಾರೆ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ, ಇದನ್ನ 0 ಅಂತ ತಗೊಳ್ಳಿ. ಆರಿಜಿನ್ ಇಟ್ ಇಸ್ ಪ್ಲೇಸ್ಡ್ ಅಟ್ -5 ಅಂಡ್ +5, 0, 0. ಹಾಗಾದ್ರೆ ಕೋಆರ್ಡಿನೇಟ್ಸ್ ಇಲ್ಲಿ ಬರೀತೀನಿ. -5 ಹತ್ರ ಯಾವ್ದು ಇಟ್ಟಿದ್ದಾರೆ, 4 ಮೈಕ್ರೋಕೂಲಮ್. ಲೆಟ್ ಮಿ ಟೇಕ್ ದಿಸ್ ಎಸ್ Q1 ವಿಚ್ ಇಸ್ 4 ಮೈಕ್ರೋಕೂಲಮ್ ಪ್ಲೇಸ್ಡ್ ಅಟ್ 5, 0, 0, -5. ನೆಕ್ಸ್ಟ್ ಸೆಕೆಂಡ್ ಚಾರ್ಜ್ Q2 ಅಂತ ಇಟ್ಕೊಳ್ಳೋಣ. Q2 ಎಷ್ಟಿದೆ, -3 ಮೈಕ್ರೋಕೂಲಮ್ ಪ್ಲೇಸ್ಡ್ ಅಟ್ +5, 0, 0. ಇಲ್ಲಿದೆ ನೋಡಿ, +5, 0, 0. Here distance will be in centimeter ಅಂತ ಇಟ್ಕೊಳ್ಳೋಣ. Then the amount of work done required to separate the two charges infinitely away from each other. ಹಾಗಾದ್ರೆ ನಮಗೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಮಾಡ್ಬೇಕು, ಇವೆರಡನ್ನು ಪೂರಾ ಸಪರೇಟ್ ಮಾಡ್ಬೇಕಂದ್ರೆ, ಏನ್ ಮಾಡ್ಬೇಕು, ಇವೆರಡನ್ನು ಇನ್ಫಿನಿಟಿ ಕಳಿಸ್ಬೇಕು. ಎರಡನ್ನಾದ್ರೂ ಇನ್ಫಿನಿಟಿ ಕಳಿಸಿ ಅಥವಾ ಒಂದನ್ನಾದ್ರೂ ಇನ್ಫಿನಿಟಿ ತಗೊಂಡೋಗಿ ಇನ್ನೊಂದು ಇಲ್ಲ ಇರುತ್ತೆ. ದೇರ್ ಸಪರೇಷನ್ ಶುಡ್ ಬಿ ಇನ್ಫಿನಿಟಿ. ಈಗ ನಾವು ಅದನ್ನ ಇನ್ಫಿನಿಟಿ ಕಳಿಸ್ಬೇಕಂದ್ರೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಮಾಡ್ಬೇಕಂದ್ರೆ ಅದ್ರ ಹತ್ರ ಎಷ್ಟು ಪೊಟೆನ್ಶಿಯಲ್ ಎನರ್ಜಿ ಇರುತ್ತೋ ಅಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಮಾಡ್ಬೇಕು. Potential energy alla, work done is always difference in the potential energy. Work done is equal to P2 minus P1. So potential energy 2 can I write like this, U2 minus U1. ಅಥವಾ ಎಲ್ಲಿಂದ U infinity minus U here, some point between the charges ತಗೊಳ್ಳಿ. U final minus initial or initial, can take initial here. Initial. So W is equal to U infinity ಎಷ್ಟು 0 minus U initial ಎಷ್ಟು potential energy between the two charges, system of two charges. ಇಲ್ಲಿ electric field ಯಾವುದು ಇಲ್ಲ, with no electric field ಅಂತೆ. Now what is the potential energy between the two charges, which is 1/4 pi E naught Q1 Q2 by R.
So W is equal to 0, potential at infinity is 0, minus of ಇದೆಷ್ಟಾಗುತ್ತೆ 9 into 10 raised to 9 into it is Q1 here 4 micro coulomb. Okay, let me write here. So 4 micro into what is Q2 minus 3 micro, minus 3 into 10 raised to minus 6, minus idre minus plus idre plus ಹಾಕೊಳ್ಬೇಕು, divided by R. R ಅಂದ್ರೆ ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ, ಈ ಕಡೆಯಿಂದ ಈ ಕಡೆ 5, ಈ ಕಡೆಯಿಂದ ಈ ಕಡೆ 5, ಟೋಟಲ್ 10 ಸೆಂಟಿಮೀಟರ್ ಆಗುತ್ತೆ. ಸೊ W is equal to minus into minus plus, so ಬರುತ್ತೆ ಅರೌಂಡ್, ಇದು 108 by 10 which is 10.1 into 10 raised to minus 1 ಅಥವಾ W is equal to plus 1.01 joule ಬರುತ್ತೆ. ಸೊ ಆನ್ಸರ್ ಇದು ಕರೆಕ್ಟ್. ಸೊ ಆಕ್ಚುಲಿ ಅಲ್ಲಿ ಪ್ಲಸ್ ಕೊಡ್ಬೇಕಾಗಿತ್ತು, ಅವ್ರು ಏನ್ ಮಾಡಿದಾರೆ ಗೊತ್ತಾ, ಜಸ್ಟ್ ಪೊಟೆನ್ಶಿಯಲ್ ಎನರ್ಜಿನ ಕಂಡುಹಿಡಿತಾರೆ. ಪೊಟೆನ್ಶಿಯಲ್ ಎನರ್ಜಿ ನೆಗೆಟಿವ್ ಬರುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಅಟ್ ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ, ಹಾಗಾಗಿ ಮೈನಸ್ ಅಂತ ಮಾಡಿದ್ದಾರೆ. ಆಕ್ಚುಲಿ ನಮ್ಗೆ ಏನ್ ಬರುತ್ತೆ ಪ್ಲಸ್, ಅಂದ್ರೆ ಇಷ್ಟು ಅಮೌಂಟ್ ಆಫ್ ವರ್ಕ್ ಮಾಡ್ಬೇಕಾಗುತ್ತೆ to make them go to infinity. Next question, two charges of magnitudes 5 nanocoulomb and minus 2 nanocoulomb, one placed at points 2, 0, 0 and x, 0, 0 in a region of space where there is no external field. So charges na ಬರ್ಕೊಳ್ಳಿ, ಎಲ್ಲೆಲ್ಲಿ ಪ್ಲೇಸ್ ಮಾಡಿದರೆ ಯಾವ ಚಾರ್ಜು, ಎರಡೇ ಚಾರ್ಜ್ ಇರೋದು, ಬಟ್ ಇಲ್ಲಿ ಏನಂದ್ರೆ ಎಕ್ಸ್ಟರ್ನಲ್ ಫೀಲ್ಡ್ 0 ಇದೆ ಅಂತೆ. ಈಗ ಆರಿಜಿನ್ ಬರ್ಕೊಳ್ಳಿ, origin, let me take here it is the origin, ಒಂದು ಚಾರ್ಜ್ ಇಲ್ಲಿದೆ ಅಂತ, ಇಲ್ಲಿ Q1 ಅಂತ ಇಟ್ಕೊಳ್ಳೋಣ ಇದನ್ನ, which is 5 nanocoulomb, ಇದು 2, 0, 0, ಇನ್ನೊಂದು ಚಾರ್ಜ್ ಇಲ್ಲೆಲ್ಲೋ ಇದೆಯಂತೆ Q2 which is equal to minus 2 nanocoulomb which is x, 0, 0, all the distances are in ಸೆಂಟಿಮೀಟರ್. ಎರಡು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಇದೆ, ಆರಿಜಿನ್ ಇಂದ ರೈಟ್ ಇದೆ. ಈಗ ಏನ್ ಮಾಡ್ಬೇಕಂತ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ -0.5 ಮೈಕ್ರೋಜೌಲ್ ಅಂತ. ಹಾಗಾದ್ರೆ ಈ ಎರಡು ಸಿಸ್ಟಮ್ ಗಳ ಪೊಟೆನ್ಶಿಯಲ್ ಎನರ್ಜಿ -0.5 ಮೈಕ್ರೋಜೌಲ್ ಆಗಿದ್ರೆ ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಬೇಕು, ಎಕ್ಸ್ ಎಷ್ಟು ದೂರದಲ್ಲಿರುತ್ತೆ ಅಂತ, ಅಂದ್ರೆ ಸೆಕೆಂಡ್ ಚಾರ್ಜ್ ನ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಈಗ ಮಾಮೂಲಿ ಯೂಸ್ ದ ಫಾರ್ಮುಲಾ, ಏನು ಫಾರ್ಮುಲಾ, ಪೊಟೆನ್ಶಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ಯು ಈಸ್ ಈಕ್ವಲ್ ಟು 1/4πE0 Q1 Q2 by R. ಸೊ R ತಾನೇ ಕಂಡುಹಿಡಿಬೇಕಾದ್ರೆ R is equal to ಏನಾಗುತ್ತೆ 1/4πE0 Q1 Q2 by U. ಸೊ R ಎಷ್ಟಿರುತ್ತೆ ಅಂದ್ರೆ ನೋಡ್ರಿ, R ಅಂದ್ರೆ ಇವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್ R. ಸೊ ಈ R ಎಷ್ಟಿರುತ್ತೆ ಅಂದ್ರೆ ಇಲ್ಲಿ ಕೋಆರ್ಡಿನೇಟ್ಸ್ ಪ್ರಕಾರ ಇಲ್ಲಿಂದ ಅಲ್ಲಿಗೆ 2, ಇಲ್ಲಿಂದ ಅಲ್ಲಿಗೆ x, ಇಟ್ ವಿಲ್ ಬಿಕಮ್ x -2, ಕರೆಕ್ಟ್. ಸೊ R ವಿಲ್ ಬಿ ಈಕ್ವಲ್ ಟು ಇಲ್ಲಿಂದ ನೋಡ್ರಿ x ಇದೆ, ಇಲ್ಲಿಂದ ಅಲ್ಲಿಗೆ 2 ಇದೆ, ಸೊ R ಬಿಕಮ್ಸ್ x -2 ಸೆಂಟಿಮೀಟರ್ ಇದೆ, ಸೆಂಟಿ ಅಂದ್ರೆ 10⁻⁻2 is equal to 1/4πε0 is 9 into 10⁻9 into Q1 is, this one is Q1 5 nano to Q2 -2 nano, -2 into 10⁻9 divided by U is how much, -0.5, minus ಇದ್ರೆ ಮೈನಸ್ ಬರ್ಕೊಳ್ಬೇಕು, -0.5 ಮೈಕ್ರೋ ಇದೆ, ಮೈಕ್ರೋ ಜೌಲ್. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿ, x -2 into 10 to the power of -2 is equal to, ಇದು 9 ಕ್ಯಾನ್ಸಲ್ ಆಗುತ್ತೆ, ಸೊ ನ್ಯೂಮರೇಟರ್ ಇದು 9 5s are 45 into 2 90 ಆಗುತ್ತೆ, 90 -90 into 10 to the power of -9 divided by -0.5 into, ಇದನ್ನ ಈ ಕಡೆನೆ ತಗೊಂಡ್ಬಿಡಿ, -2 ಈ ಕಡೆ ತಗೊಳ್ಳಿ, ಅಲ್ಲಿಗೆ ನಮ್ಗೆ ಏನು ಉಳಿಯುತ್ತೆ, x -2 is equal to into 10 to the power of -2, ಇದು 90 divided, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 90/0.5 is 180 into 10 to the power of -8 -1 is -1 which is equal to 18 ಬರುತ್ತೆ. x is equal to 18 plus 2 which is 20 ಬರುತ್ತೆ. ಸೊ 20 is the 20 ಸೆಂಟಿಮೀಟರ್. So 20 centimeter ಇದೆ ಕೋಆರ್ಡಿನೇಟ್. ನೆಕ್ಸ್ಟ್ ಕ್ವಶನ್, ಕ್ವಾರ್ಕ್, ಕ್ವಶನ್ ನಂಬರ್ 35. Quark model of elementary particles, a neutron made up of one up quark having charge 2/3 and two down quarks having charges -1/3e. If they have triangle configuration with side of the order of 10⁻⁻15 meter, then the electrostatic potential energy of neutron in
ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ಸೊ ಇಲ್ಲಿ ಒಂದು ನ್ಯೂಟ್ರಾನ್ ಇದೆ. ದಿಸ್ ಇಸ್ ಅ ನ್ಯೂಟ್ರಾನ್ ಅಂಡ್ ಇಟ್ ಈಸ್ ಮೇಡ್ ಅಪ್ ಆಫ್ ಎಲಿಮೆಂಟರಿ ಪಾರ್ಟಿಕಲ್ಸ್, ಅಪ್ ಕ್ವಾರ್ಕ್ ಅಂಡ್ ಡೌನ್ ಕ್ವಾರ್ಕ್. ಒಂದು ಅಪ್ ಕ್ವಾರ್ಕ್ ಇದೆಯಂತೆ, ಅದ್ರ ಮೇಲೆ ಎಷ್ಟಿದೆ ಚಾರ್ಜ್ 2/3e, ಯು ಅಂತ ಇಟ್ಕೊಳ್ಳೋಣ. ಇನ್ನೊಂದು 2 ಡೌನ್ ಕ್ವಾರ್ಕ್ ಇದೆ ಅಂತೆ, -1/3e ಇರುತ್ತೆ ಚಾರ್ಜ್. ಸೊ ಅದು ಯಾವ ತರ ಇದೆ ಅಂತೆ, ದೇ ಆರ್ ಇನ್ ದ ಫಾರ್ಮ್ ಆಫ್ ಟ್ರಯಾಂಗುಲರ್ ಕಾನ್ಫಿಗರೇಷನ್. ಎಂತ ಟ್ರಯಾಂಗಲ್ ಅಂತ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಳ್ಬೇಕು. ಇಲ್ಲಿ ಒಂದು ಡೌನ್ ಕ್ವಾರ್ಕ್ ಇದೆ, ಇನ್ನೊಂದು ಡೌನ್ ಕ್ವಾರ್ಕ್ ಇದೆ. ಚಾರ್ಜಸ್ ಕೊಟ್ಟಿದ್ರೆ ಸೈಡ್ ಲೆಂತ್ ಎಷ್ಟಿದೆ ಅಂತ 10⁻⁻15 ಮೀಟರ್ ಇದೆ ಅಂತ ಒಂದೇ ಒಂದು ಕೊಟ್ಟಾಗ ಡೆಫಿನೆಟ್ಲಿ ಸೈಡ್ ಲೆಂತ್ ಆರ್ ಈಕ್ವಲ್ ಅಂತ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಪೊಟೆನ್ಶಿಯಲ್ ಎನರ್ಜಿ ಕಂಡುಹಿಡಿಬೇಕಂತೆ, ಅದು ಯಾವ್ದ್ರಲ್ಲಿ ಇರಬೇಕು, ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರಬೇಕು. ಸೊ ವಾಟ್ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 3 ಚಾರ್ಜಸ್ in the absence of external field? Potential energy U is equal to 1/4πe0 q1 q2 by r1 plus q2 q3 by r2 plus q3 q1 by r3. So this is the formula. ಇಲ್ಲಿ ಇದನ್ನೇ q1 ಮಾಡಿ, ಇದನ್ನೇ q2 ಮಾಡಿ, ಇದನ್ನೇ q3 ಮಾಡ್ಕೊಳ್ಳಿ. ಅವೆಲ್ಲದ್ರ ಮಧ್ಯೆ ಡಿಸ್ಟೆನ್ಸ್ r1 r2 r3. 1 ಮತ್ತೆ 2 ಮಧ್ಯ ಡಿಸ್ಟೆನ್ಸ್ r1, 2 ಮತ್ತೆ 3 ಮಧ್ಯ ಡಿಸ್ಟೆನ್ಸ್ r2, 1 ಮತ್ತೆ 3 ಮಧ್ಯ ಡಿಸ್ಟೆನ್ಸ್ r3 ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲೇನು ಡಿಫ್ರೆನ್ಸ್ ಆಗಲ್ಲ, ಯಾಕಂದ್ರೆ ಎಲ್ಲ ಡಿಸ್ಟೆನ್ಸಸ್ ಸೇಮ್ ಇರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 9 into 10⁻⁹ into r1 ಕಾಮನ್ ಬರುತ್ತೆ. r1 is equal to 10⁻⁻15 ಮೀಟರ್. q1 q1 ಯಾವುದು ಅಪ್ ಕ್ವಾರ್ಕ್, ಇನ್ನೊಂದು ಡೌನ್ ಕ್ವಾರ್ಕ್. ಇಲ್ಲಿ ಬೇಕಾದ್ರೆ ಬರ್ದ್ಬಿಡೋಣ UD ಪ್ಲಸ್ q2 q3 DD ಪ್ಲಸ್ Q3 Q1 U ಮತ್ತೆ D. ಸೊ U is equal to 9 into 10⁻⁹ divided by 10⁻⁻15 ಮೀಟರ್ ಇಂಟು ಅಪ್ ಕ್ವಾರ್ಕಿನ ಚಾರ್ಜ್ ಎಷ್ಟು, ಇಲ್ಲಿ ಚಾರ್ಜ್ ಅಲ್ಲಿ ಹಾಕೊಳ್ಬೇಕು. ಆಕ್ಚುಲಿ ಅಪ್ ಕ್ವಾರ್ಕ್ ಇಂದು 2/3e ಇಂಟು ಡೌನ್ ಕ್ವಾರ್ಕ್ ಇಂದು -1/3e ಮೈನಸ್. ನೆಕ್ಸ್ಟ್ ಪ್ಲಸ್ ಆಫ್ ಡೌನ್ -1/3e ಇಂಟು -1/3e ಪ್ಲಸ್ ಅಪ್ ಮತ್ತೆ ಡೌನ್ 2/3e ಇಂಟು -1/3e. ಹೀಗೆ u becomes equal to 9 into 10⁻⁹ into 10⁻⁻15. ಎಷ್ಟಾಗುತ್ತೆ, -2/9e ಸ್ಕ್ವೇರ್. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1/9e ಸ್ಕ್ವೇರ್. ಇದು ಪ್ಲಸ್ ಇಂಟು ಮೈನಸ್ ಆಗುತ್ತೆ. 2/3e ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂಡು ಆಯ್ತು ಅಷ್ಟೇ. u is equal to 9 into 10⁻⁹ divided by 10⁻⁻15. ಇಲ್ಲಿ ನೋಡ್ರಿ ಮತ್ತೆ ನಮ್ಗೆ 9 ಕಾಮನ್ ಬರುತ್ತೆ. ಇಲ್ಲಿ ಉಳಿಯೋದು e ಸ್ಕ್ವೇರ್ ಕಾಮನ್ ಬರುತ್ತೆ. ಉಳಿಯೋದು -2 ಪ್ಲಸ್ 1 -2. ಸೊ u is equal to 9 ಕ್ಯಾನ್ಸಲ್ ಆಗುತ್ತೆ. 10⁻⁹ ಹಾಗೆ ಇರ್ಲಿ. e ಸ್ಕ್ವೇರ್ ಎಷ್ಟು 1. ಓಕೆ, ಇದು ಹಾಗೆ ಇರ್ಲಿ ಬಿಡಿ. 1.6 into 10⁻⁻19 ಹೋಲ್ ಸ್ಕ್ವೇರ್ ಇಂಟು ಇದೆಷ್ಟಾಗುತ್ತೆ, -4 ಪ್ಲಸ್ 1 is -3 divided by 10⁻⁻15. ಸೊ u is equal to, ಈಗ ಇದು ಜೌಲ್ ಅಲ್ಲಿ ಬಂದಿದೆ ನಮ್ಗೆ. ಇದನ್ನ ಏನ್ ಮಾಡ್ಬೇಕು, ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡ್ಬೇಕು. ಎಲೆಕ್ಟ್ರಾನ್ ವೋಲ್ಟ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮತ್ತೆ ಈ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ಬೇಕು. ಇಲ್ಲೇ ಡಿವೈಡ್ ಮಾಡ್ಕೊಂಡಿದ್ರೆ ಆಗಿತ್ತು. ಡಿವೈಡ್ ಹಿಯರ್ ಇಲ್ಲೇ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ ಇ ಮಾಡಿದ್ರೆ ಡಿವೈಡೆಡ್ ಬೈ ಇ. ಐ ಆಮ್ ಡಿವೈಡಿಂಗ್ ದಿಸ್ ಇ ಬಿಕಾಸ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಾನ್ ವೋಲ್ಟ್. ಅಲ್ಲಿಗೆ 1 ಇ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮ್ಗೆ ಉಳಿಯೋದು ನೋಡ್ರಿ, ನ್ಯೂಮರೇಟರ್ ಅಲ್ಲಿ 10⁻⁹ ಮತ್ತೆ 1 ಇ ಉಳ್ಕೊಂಡಿರುತ್ತೆ. 1.6 into 10⁻⁻19 ಮತ್ತೆ ಇಲ್ಲಿ ಎಷ್ಟಾಗುತ್ತೆ, -3 ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ 10⁻⁻15 ಉಳ್ಕೊಂಡಿರುತ್ತೆ. ಸೊ u is equal to, ಇದು 1.6 into 3. ಆನ್ಸರ್ ನಿಮಗೆ 4.8. 1.6 into 3 is 4.8 into 10 to the power of 9 minus 19 minus 10. So minus plus 5 ಬರುತ್ತೆ. Which can be written as 0.48 into 10 to the power of 6 electron volt, or this can also be written as 0.48 mega electron volt, and this is the answer. So ಎಲ್ಲಿದೆ ಆನ್ಸರ್, ಮೈನಸ್ ಬರುತ್ತೆ with negative sign, -4.8. That's it.